ನಮಸ್ಕಾರ ವೀಕ್ಷಕರೇ, ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಿಲ್ಪಾ ರಾಜನ್. ಧರ್ಮ ಸಾಕ್ಷಾತ್ಕಾರ ವಿಶೇಷ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ವಿಶೇಷತೆಗಳ ಬಗ್ಗೆ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಗುರೂಜಿ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತಿನ ಧರ್ಮ ಸಾಕ್ಷಾತ್ಕಾರದಲ್ಲಿ ಬಹಳ ಮುಖ್ಯವಾದ ವಿಚಾರ ಅಂತ ಹೇಳ್ಬೋದು. ಯಾಕಂದರೆ ಪುಟ್ಟ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಕೂಡ ಗಣೇಶ ಅಂದರೆ ಪ್ರೀತಿ ಇದೆ, ಭಕ್ತಿ ಇದೆ, ಭಾವ ಇದೆ. ಹಾಗಾದರೆ ಮಹಾಗಣಪತಿ ಹೋಮದಲ್ಲಿ ಎಷ್ಟು ವಿಧ ಇದೆ? ಯಾವ ದ್ರವ್ಯದಿಂದ ಗಣಪತಿ ಹೋಮ ಮಾಡಬೇಕು? ಮೋದಕ ದ್ರವ್ಯ ಯಾವ ಹೋಮಕ್ಕೆ ಇಡಬೇಕು? ಹೀಗೆ ಹಲವು ವಿಚಾರಗಳು ಇದ್ದೇ ಇರುತ್ತೆ, ಗೊಂದಲಗಳಿರುತ್ತೆ. ಇದೆಲ್ಲದಕ್ಕೂ ಕೂಡ ಸೂಕ್ತವಾದಂತಹ ಪರಿಹಾರವನ್ನು ತಿಳಿಸೋದಕ್ಕೆ ಎಂದಿನಂತೆ ನಮ್ಮ ಜೊತೆಗಿದ್ದಾರೆ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರು ಆದಂತಹ ಖ್ಯಾತ ಜ್ಯೋತಿಷಿಗಳಾದ PS ಅರವಿಂದ ಭಟ್ಟ ಗುರೂಜಿಯವರು. ಗುರೂಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಾರಂಭದಲ್ಲಿ ಗಣೇಶನ ಬಗ್ಗೆ ತಿಳಿದುಕೊಳ್ಳೋದಕ್ಕೂ ಮುನ್ನ ಪ್ರಾರ್ಥನೆಯ ಮೂಲಕ ಹೇಳೋದಾದ್ರೆ ಏನು ಹೇಳ್ತೀರಿ? ಮಾತರ್ಮೇ ಮಧುಕೈಟಭೋಗ್ರಮಹಿಷ ಪ್ರಾಣಾಪಹಾರೋದ್ಯಮೇ ಖೇಲಾ ನಿರ್ಜಿತ ಧೂಮ್ರಲೋಚನವಧೇ ಖೇ ಚಂಡಮುಂಡಾರ್ಜಿನಿ ನಿಶೇಷೀಕೃತ ರಕ್ತಬೀಜದನುಜೇ ನಿತ್ಯೇ ನಿಶುಂಭಾವಹೇ ಶುಂಭಧ್ವಂಸಿನಿ ಸಂಹರಾಶು ದುರಿತಂ ದುರ್ಗೆ ನಮಸ್ತೆ ಅಂಬಿಕೆ. ಶ್ರೀ ಗುರವೇ ನಮಃ. ಗಣಾಧಿಪತಯೇ ನಮಃ. ವಾಗ್ದೇವ್ಯೇ ನಮಃ. ಮಾತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಗುರುಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಇಷ್ಟದೇವತಾಭ್ಯೋ ನಮಃ. ಕುಲದೇವತಾಭ್ಯೋ ನಮಃ. ಗ್ರಾಮಾಧಿದೇವತಾಭ್ಯೋ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಮಹಾಜನೇಭ್ಯೋ ನಮಃ. ಸದ್ಗುರುಚರಣಾರವಿಂದಾಭ್ಯಾಂ ನಮಃ. ಗುರುಗಳೇ, ಗಣೇಶ ಗಣಪತಿ ಅಂದಿದ ತಕ್ಷಣ ಪ್ರಥಮ ಪೂಜಿತ, ಆದಿ ಪೂಜಿತ. ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಂತಂದರೆ ಮೊದಲು ನಾವು ಗಣೇಶನ ಪ್ರಾರ್ಥನೆ ಪೂಜೆಯನ್ನು ಮಾಡಿನೇ ಮುಂದಕ್ಕೆ ಹೋಗ್ತೀವಿ. ಒಂದು ವಾಹನ ಚಲಾವಣೆ ಮಾಡುವಾಗಲೂ ಕೂಡ ಅಲ್ಲಿ ಆ ಗಣೇಶನ ಪುಟ್ಟ ವಿಗ್ರಹವನ್ನು ಮಾಡಿ ಮನಸ್ಸಿನಲ್ಲಿ ನೆನೆಸ್ಕೊಂಡು ವಿಘ್ನಗಳೆಲ್ಲವನ್ನೂ ಕೂಡ ನಿವಾರಿಸಪ್ಪ ಅಂತ ಕೇಳ್ಕೊಂಡೇ ಮುಂದಕ್ಕೆ ಹೋಗ್ತೀವಿ. ಅಂತಹ ವಿಘ್ನ ನಿವಾರಕನ ಕುರಿತಾದಂತಹ ಅನೇಕ ವಿಚಾರಗಳಿರುತ್ತೆ. ಅದರಲ್ಲೂ ಮೋದಕ ಪ್ರಿಯ ಅಂತ ಹೇಳ್ತೀವಿ. ಸೊ ಗಣೇಶನ ಬಗ್ಗೆ ಪುಟ್ಟ ಮಕ್ಕಳಿಂದ ವಯಸ್ಸಾದವ್ರವರೆಗೂ ಕೂಡ ಇಷ್ಟಪಟ್ಟು ಪೂಜಿಸುವಂತಹ ದೈವ ಆಗಿರೋದು ಯಾಕೆ? ಏನು ಹೇಳ್ತೀರಿ? ಮಹಾಗಣಪತಿ ಅಂದ ಕೂಡಲೇ ಮೊದಲನೇದಾಗಿ ಜಲತತ್ವ, ಎರಡನೇದಾಗಿ ವಿಘ್ನಕರ್ತ ವಿಘ್ನಹರ್ತ ಅಂತ ಹೇಳಿ ಗಣಪತಿಯನ್ನು ನಾವು ಕೊಂಡಾಡ್ತೇವೆ. ಗಣಪತ್ಯಥರ್ವ ಶೀರ್ಷ ಅಂತ ಹೇಳಿ ಗಣಪತಿಯ ಸ್ವರೂಪದ ವರ್ಣನೆ ಮಾಡ್ತೇವೆ. ಲಂ ನಮಸ್ತೆ ಗಣಪತಯೇ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ. ಎಲ್ಲವನ್ನು ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ಹರ್ತಾಸಿ. ಕರ್ತೃ ಪ್ರತಿಯೊಂದನ್ನು ಮಾಡುವಂತಹ ವಿಘ್ನಕರ್ತನೂ ಹರ್ತನೂ ಆದಂತಹ ವಿಘ್ನೇಶ್ವರನಿಗೆ ನೈವೇದ್ಯ ಪ್ರಿಯೋ ವಿನಾಯಕ ಅಂತೇಳಿ ಹೇಳ್ತದೆ. ಗಣಪತಿಗೆ ಏನೆಲ್ಲ ನೈವೇದ್ಯ ಮಾಡ್ಬೋದು? ಮೋದಕ ಪೂಪಶಷ್ಕೂಲಿ ಲಡ್ಡುಕೈರ್ವೇಟಕೈರಪಿ ಪಾಯಸೈರ್ವಿವಿಧೈರನ್ನೈಃ ವ್ಯಂಜನೇ ಲೇಹ್ಯದೋಷ್ಯಕೈ ಅಂಥೇಳಿ ಎಲ್ಲ ರೀತಿಯ ಮೋದಕ, ಚಕ್ಕುಲಿ ಇತ್ಯಾದಿ. ಮಕ್ಕಳಿಗೆ ಏನೆಲ್ಲ ಪ್ರೀತಿ ಅದೆಲ್ಲ ಗಣಪತಿಗೆ ಪ್ರೀತಿ ಅಂತ ಹೇಳುವ, ಆ ರೀತಿ ನಾವು ಕಲ್ಪನೆ ಮಾಡಿಕೊಳ್ಳುವ. ಆ ನೈವೇದ್ಯ ಪ್ರಿಯನಾದಂತಹ ವಿನಾಯಕನ ಆರಾಧನೆಯಲ್ಲಿ ನಾವು ಪ್ರತಿದಿನ ಹೋಮಾದಿಗಳು ಪ್ರತಿಯೊಂದನ್ನು ಕೂಡ ಮಾಡ್ತೇವೆ. ಅದರಲ್ಲಿ ಗಣಪತಿಗೆ ಮೊದಲನೇದಾಗಿ ದೂರ್ವೆ, ಏಕವಿಂಶತಿ ದೂರ್ವಾಭಿ ಅಂದರೆ 21 ಗರಿಕೆ ಅಂತ ಹೇಳುವಂಥದ್ದು ಗಣಪತಿಗೆ ಅತ್ಯಂತ ಪ್ರೀತಿದಾಯಕವೂ ಕೂಡ ಫಲದಾಯಕವಾದಂತಹ ಸಂಖ್ಯೆ ಅದು ಗಣಪತಿಯದ್ದು. ಅಂತಹ ದೂರ್ವೆಯಿಂದ ಗಣಪತಿಯ ಹೋಮ ಅಂತ ಹೇಳುವಂಥದ್ದು. ಆಮೇಲಿಂದ ಅಷ್ಟದ್ರವ್ಯಗಳನ್ನು ನಾವು ಗಣಪತಿಗೆ ಹೇಳ್ತೇವೆ. ಈ ನಾಳಿಕೇರ ಅಂದರೆ ತೆಂಗಿನಕಾಯಿ, ಗುಡ ಅಂತಂದರೆ ಬೆಲ್ಲ, ಇಕ್ಷುದಂಡ ಅಂತ ಹೇಳಿದರೆ ಕಬ್ಬು, ಆಮೇಲಿಂದ ಮಧು, ಜೇನುತುಪ್ಪ, ಘೃತ, ತುಪ್ಪ, ತಿಲ ಅಂದರೆ ಎಳ್ಳು, ರಂಭಾಫಲ ಅಂತಂದರೆ ಬಾಳೆಹಣ್ಣು, ಪೃಥುಕ ಲಾಜ ಅಂತಂದರೆ ಭತ್ತದರಳು. ಇದಿಷ್ಟು ಅಷ್ಟದ್ರವ್ಯಗಳನ್ನು ಸೇರಿಸಿ
ಅಷ್ಟದ್ರವ್ಯ ಅನ್ನುವಂಥ ಒಂದು ಭಕ್ಷ್ಯ ಅದು. ಅದು ಹೋಮಕ್ಕೆ ಅಂಥೇಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಪ್ರಚಲಿತ, ಬೆಂಗಳೂರಿನ ಪ್ರಾಂತ್ಯದಲ್ಲಿ ಸ್ವಲ್ಪ ಕಡಿಮೆ ರೂಢಿ. ಅಂತಹ ಅಷ್ಟದ್ರವ್ಯ ಹವನವನ್ನು ನಾವು ಮಹಾಗಣಪತಿಗೆ ಸಲ್ಲಿಸ್ತೇವೆ. ಗಣಪತಿ ಅಥರ್ವ ಶೀರ್ಷದಲ್ಲಿ ಏನು ಹೇಳುತ್ತದೆ, ಯಾವುದೆಲ್ಲ ದ್ರವ್ಯ ಹೇಳುತ್ತೆ ಅಂತಂದರೆ, ಯೋ ದೂರ್ವಾಂಕುರೈರ್ಯಜತಿ ಸವೈ ಶ್ರವಣೋಪಮೋ ಭವತಿ. ದೂರ್ವೆಯಿಂದ ಗಣಪತಿ ಅಥರ್ವ ಶೀರ್ಷ ಮಂತ್ರದಿಂದ ಮಹಾಗಣಪತಿಗೆ ದೂರ್ವೆಯನ್ನು ಸಮರ್ಪಣೆ ಮಾಡಿದರೆ ಅವನಿಗೆ ಕುಬೇರನ ಸ್ಥಾನವನ್ನು ಮಹಾಗಣಪತಿ ಕೊಡ್ತಾನೆ. ಅಂದರೆ ಅಷ್ಟು ಸಂಪತ್ತನ್ನು ಕೊಡ್ತಾನೆ ಅಂತ ಹೇಳಿದೆ. ಕುಬೇರ ಅಂದಾಗ ಒಂದು ಜ್ಞಾಪಕ ಬಂತು. ಗಣಪತಿಗೆ ನಾವು ಬಗೆ ಬಗೆಯ ಭಕ್ಷ್ಯ ಭೋಜ್ಯ ಎಲ್ಲ ಕೊಡ್ತೇವೆ. ಹೇಗೆ ಕೊಡಬೇಕು ಅಂತಂದರೆ, ಇವತ್ತು ಭಗವಂತನ ಸೇವೆಯನ್ನು ಮಾಡುವ ಯೋಗ ಭಾಗ್ಯ ನಮಗೆ ಬಂದಿದೆ ಅಂತ ಕೊಡಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ ಅಂತಂದರೆ, ಕುಬೇರ ಒಂದು ಸತಿ ಗಣಪತಿನ ಊಟಕ್ಕೆ ಕರ್ಕೊಂಡು ಹೋಗುವಂಥ ಒಂದು ವಿಚಾರ. ಕುಬೇರನಿಗೆ ಸಂಪತ್ತಿನ ಅಧಿಪತಿ ಅನ್ನುವಂಥ ಅಹಂಕಾರದಿಂದ ಕೈಲಾಸಕ್ಕೆ ಬರ್ತಾನೆ. ಬಂದು ಈಶ್ವರನೇ ಸ್ವಾಮಿ ಇವತ್ತು ನಮ್ಮ ಮಧ್ಯಾಹ್ನದ ಭೋಜನಕ್ಕೆ ನಮ್ಮ ಮನೆಗೆ ಬರಬೇಕು ಅಂತ ಹೇಳ್ತಾನೆ. ಈ ಕುಬೇರನ ಅಹಂಕಾರವನ್ನು ನೋಡಿದಂತಹ ಈಶ್ವರ ಏನು ಮಾಡ್ತಾನೆ, ಇವನು ಸರಿಯಾಗಿ ಪಾಠ ಕಲಿಸ್ಬೇಕು ಅಂತೇಳಿ, ನನಗೆ ಇವತ್ತು ಬರೋಕ್ಕಾಗಲ್ಲಪ್ಪ, ನೀವು ಬೇಕಾದ್ರೆ ಗಣಪತಿಯನ್ನು ಕರ್ಕೊಂಡು ಹೋಗ್ಬೋದು ಊಟಕ್ಕೆ ಅಂತ. ಸರಿ, ಗಣಪತಿಯನ್ನು ಕರೆದು ಕುಬೇರ ಊಟಕ್ಕೆ ಕರಿತಾ ಇದ್ದೇನಪ್ಪ, ಹೋಗ್ತೀಯ ಅಂದಾಗ, ಹೋಗೋದೇನೋ ಹೋಗ್ಬೋದು, ಹೊಟ್ಟೆ ತುಂಬ ಊಟ ಕೊಡೋಂಗಿದ್ರೆ ಹೋಗ್ತೀನಿ ನಾನು ಅಂತ ಗಣಪತಿ ಹೇಳ್ತಾನೆ. ಕುಬೇರ ಹೇಳ್ತಾನೆ, ಬೇಕಾದಷ್ಟು ಸಂಪತ್ತು ನಮ್ಮ ಹತ್ರ ಇದೆ, ನಿನಗೊಂದು ಊಟ ಹಾಕೋದು ದೊಡ್ಡ ಕೆಲಸ, ನಡಿ ಕರ್ಕೊಂಡು ಹೋಗ್ತಾನೆ ಕುಬೇರ. ಗಣಪತಿ ಹೊರಡಾವಾಗಲೇ ಹೇಳ್ತಾನೆ, ಹೊಟ್ಟೆ ತುಂಬ ಊಟ ಹಾಕಬೇಕು ನೀನು, ಇಲ್ಲ ಅಂತಂದರೆ ನಾನು ಏನು ಮಾಡ್ತೀನೋ ಗೊತ್ತಿಲ್ಲ ಅಂತ. ಆಯಿತು, ಒಪ್ಪಂದ ಆಗಿದೆ. ಹೊಟ್ಟೆ ತುಂಬ ಗಣಪತಿಗೆ ಊಟ ಹಾಕೋದು. ಲಂಬೋದರ ಇಡೀ ವಿಶ್ವವನ್ನೇ ಉದರದಲ್ಲಿ ಧರಿಸಿರುವಂತಹ ಗಣಪತಿಗೆ ಕುಬೇರ ಊಟಕ್ಕೆ ಕರ್ಕೊಂಡೋಗಿ, ಇವನ ಅಹಂಕಾರ ಏನಾಗೋಯಿತು ಅಂದರೆ, ಹೋದ ತಕ್ಷಣ ಕುಬೇರನ ಅನುವಾದದಿಂದ ಇದ್ದನ್ನೆಲ್ಲ ಗಣಪತಿ ಇಂದು ಖಾಲಿ ಮಾಡಿ ಆಗೋಯ್ತು. ಇನ್ನು ಕುಬೇರ ಒಬ್ಬ ಉಳ್ಕೊಂಡಿದ್ದಾನೆ. ನೋಡು, ನೀನು ಹೊಟ್ಟೆ ತುಂಬ ಊಟ ಹಾಕ್ತೀನಿ ಅಂತ ಹೇಳಿ ನಾನು ಕರ್ಕೊಂಬಂದು ನನಗೆ ಊಟ ಹಾಕಲಿಲ್ಲ, ನೀನು ತಿಂದುಬಿಡ್ತೀನಿ ನಾನೀಗ ಅಂತ ಗಣಪತಿ ನೇರವಾಗಿ ಬಂದ. ಕುಬೇರನಿಗೆ ಭಯ, ಕೈ ಕಾಲ ಗಡ್ಡ ಗಡ್ಡ ನಡುಗ್ತದೆ. ಏನು ಮಾಡೋದು? ಬಂದು ನೇರವಾಗಿ ಒಂದು ಈಶ್ವರನ ಕಾಲು ಹಿಡ್ಕೊಂಡ್ಬಿಟ್ಟ. ಅಪ್ಪ ಸ್ವಾಮಿ, ಕಳಿಸ್ಬಿಟ್ಟಿದ್ಯಾ ಗಣಪತಿನ, ನನ್ನೇ ತಿಂತೀನಿ ಅಂತ ಬರ್ತಾ ಇದ್ದಾನೆ, ಏನಾದರೂ ಒಂದು ಮಾಡಿ ನನ್ನ ರಕ್ಷಣೆ ಮಾಡು ಅಂತ. ಅದೆಲ್ಲ ಆಗಲ್ಲಪ್ಪ, ನೀನು ಹೋಗಿ ಅಮ್ಮನವ್ರ ಕಾಲಿಡ್ಕ, ಏನಾರು ಅಮ್ಮನವ್ರ ರಕ್ಷಣೆ ಮಾಡಿದ್ರೆ ಉಂಟು ಅಂತಂದಾಗ ಕುಬೇರ ಬಂದು ಜಗಜ್ಜನನಿ ಅಡಿದಾವರೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾನೆ, ನನ್ನನ್ನು ರಕ್ಷಣೆ ಮಾಡಿ ಅಂತ. ಆಗ ತಾಯಿ ಗಣಪತಿಯನ್ನು ಕರೆದು ಸುವಸ್ತುಗಳನ್ನು ಪ್ರೀತಿಯಿಂದ ಕೊಟ್ಟಾಗ ಗಣಪತಿ ಸಂಪ್ರೀತನಾಗ್ತಾನೆ. ಮಾನೇನ ತೃಪ್ತಿ ನತು ಭೋಜನೇನ. ಯಾರಿಗೇ ಆಗಲಿ, ಈಗ ನಾವು ಮನೆಗೊಂದು ಊಟಕ್ಕೆ ಕರಿತೀವಿ, ಸ್ವಾಮಿ ಬನ್ನಿ ಕೂತ್ಕೊಳ್ಳಿ, ಏನೋ ಒಂದು ತಿಳಿ ಸಾರಿದೆ ನಮ್ಮ ಮನೇಲಿ, ಊಟ ಮಾಡಿ, ಅಲ್ಲಿದೆ ಲಾಡು ಹೋಳಿಗೆ ಚಿರೋಟಿ ತಿನ್ಕೊಳ್ಳಿ, ಯಾರಿಗೆ ಬೇಕು? ಮಾನೇನ ತೃಪ್ತಿ. ಹಾಗೆ ಭಗವಂತನಿಗೆ ನಾನಾ ಧರ್ಮವನ್ನು ಕೂಡ ಒಳ್ಳೆ ಮನಸ್ಸಿಂದ ಮಾಡಿದ್ರೆ ಅಷ್ಟೇ ಅವ್ರು ತೃಪ್ತರ. ಹೌದೌದೌದು, ಯಾರಿಗೇ ಆಗಲಿ ಮನಸ್ಸು ಅನ್ನುವಂಥದ್ದು, ಈಗ ನಾವು ಈಗಿನ ನವ್ಯ ಭಾಷೆಯಲ್ಲಿ ಗೌರವ ಆದರ ಅಂತ ಹೇಳ್ಬೋದು. ಆದರ ಆತಿಥ್ಯವೇ ಪ್ರಧಾನವೇ ಹೊರತು ವಸ್ತು ವಿಶೇಷಗಳಲ್ಲ. ಯಾವುದೇ ವಸ್ತುವಿನಿಂದಾಗಿ ಯಾರಿಗೂ ಸಂತೃಪ್ತಿ ಆಗುವಂಥದ್ದಲ್ಲ. ಎಷ್ಟು ಕೊಡ್ತೀವಿ ಅನ್ನೋದರಿಂದ ಎಷ್ಟು ಮಾಡಿದ್ದೀವಿ ಅಲ್ಲ, ಹೇಗೆ ಕೊಡ್ತೀವಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ. ಆ ಗಣಪತಿಗೆ ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಸಮರ್ಪಣೆ ಮಾಡಿದಾಗ ಮಾತ್ರ ಅದು ಸ್ವೀಕಾರ ಆಗುತ್ತೆ. ಹಾಗೆ ಆ ದೂರ್ವೆಯ ಹೋಮದಿಂದ ಕುಬೇರನ ಸ್ಥಾನ ಕೊಡ್ತಾನೆ. ಅದೇ ರೀತಿಯಾಗಿ ಯೋ ಮೋದಕ ಸಹಸ್ರೇಣ ಯಜತಿ ಸ ವಾಂಛಿತ ಫಲಮವಾಪ್ನೋತಿ. ಸಹಸ್ರ ಮೋದಕಗಳನ್ನು ಗಣಪತಿಗೆ ಗಣಪತಿ ಅಥರ್ವ ಶೀರ್ಷ ಮಂತ್ರದಿಂದ ನಾವು ಸಮರ್ಪಣೆ ಮಾಡಿತು ಅಂತಾದರೆ, ವಾಂಛಿತ ಅನ್ನುವಂಥ ಶಬ್ದಕ್ಕೆ ತುಂಬ ವಿಸ್ತಾರ ಇದೆ. ಅಂದರೆ ನಾವು ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತ ಅದಕ್ಕೆ ಅರ್ಥ ಅಲ್ಲ. ಈಗ ಮಗು ತಾಯಿ ಹತ್ರ ಚಾಕ್ಲೇಟ್ ಕೇಳುತ್ತೆ, ತಾಯಿ ಎಷ್ಟು ಕೊಡ್ಬೋದು ಚಾಕ್ಲೇಟು? 1 ಕೊಡ್ತಾಳೆ, 2 ಕೊಡ್ತಾಳೆ, ಅದ್ರ ಮೇಲೆ ಕೊಡಲ್ಲ. ಯಾಕೆ? ಮಗು ಆರೋಗ್ಯ ಕೆಟ್ಟೋಗುತ್ತೆ. ಹಾಗೆಯೇ ನಮಗೆ ಯಾವ ಕಾಲದಲ್ಲಿ ಯಾವುದಾಗಬೇಕು ಅಂತ ಸತಚಿತ್ತಾನಂದ ಸ್ವರೂಪ ಅಂತ ಭಗವಂತನಿಗೆ ಗೊತ್ತಿದೆ. ಅವನೇನು ಮಾಡ್ತಾನೆ, ಆಯಾಯ ಕಾಲಕ್ಕೆ ಅನುಗುಣವಾಗಿ ಮಕ್ಕಳಿಗೆ ಆ ಸಕಾಲಕ್ಕೆ ವಿದ್ಯಾಭ್ಯಾಸ ಇರ್ಬೋದು, ಅಥವಾ
ಸ್ವಲ್ಪ ಪ್ರೌಢಾವಸ್ಥೆಗೆ ಬಂದಾಗ ಉದ್ಯೋಗ ಇರ್ಬೋದು, ವಿವಾಹಾದಿಗಳಿರ್ಬೋದು, ಸತ್ಸಂತಾನ ಇರ್ಬೋದು, ಆರೋಗ್ಯ ಭಾಗ್ಯ ಯಾವುದು ಯಾವ್ಯಾವ ಕಾಲಕ್ಕೆ ಆಗಬೇಕೋ ಅದು ಇಚ್ಛಿಕ ಅನ್ನೋದಕ್ಕೂ ವಾಂಛಿತ ಅನ್ನೋದಕ್ಕೂ ವ್ಯತ್ಯಾಸ ಇದೆ. ವಾಂಛಿತಾರ್ಥ ಫಲಪ್ರದ ಅಂತ ಹೇಳಿದರೂ ಕೂಡ ಎಲ್ಲ ಸಂದರ್ಭದಲ್ಲಿ ನಾವು ಎಷ್ಟೋ ಮಾಡಿದ್ದೀವಿ ಸ್ವಾಮಿ, ಏನೂ ಪ್ರಯೋಜನವೇ ಆಗಿಲ್ಲ. ಇದಕ್ಕೆ ಕಾರಣ ಇದೆ. ನಮ್ಮ ಗ್ರಹಸ್ಥಿತಿ ಕೂಡ ಅದಕ್ಕೆ ಕಾರಣ ಆಗುತ್ತೆ. ಯಾವಾಗ ನಮ್ಮ ಗ್ರಹಸ್ಥಿತಿ ಪ್ರತಿಕೂಲವಾಗಿ ಇದ್ದಾಗ, ಅಂದರೆ ನೋಡಿ, ಈಗ ಶರೀರಕ್ಕೊಂದು ಜ್ವರ ಬಂತು, ಅನಾರೋಗ್ಯ ಆಗಿದೆ, ಭಕ್ಷ್ಯ ಭೋಜ್ಯಗಳೆಲ್ಲ ನಾವು ತಿನ್ನೋ ಹಾಗಿಲ್ಲ, ತಿಂದರೆ ಆರೋಗ್ಯ ಇನ್ನೂ ಕೆಡುತ್ತೆ. ಅದೇ ರೀತಿ ಈಗ ಒಂದು 7 ಶನಿ ನಡೀತಾ ಇದೆ, ಪಂಚಮ ಶನಿ ನಡೀತಾ ಇದೆ, ಅಷ್ಟಮ ಶನಿ ನಡೀತಾ ಇದೆ. ಅಂತಹ ಗ್ರಹಚಾರಗಳು ನಮ್ಮಲ್ಲಿಗೆ ಪ್ರತಿಕೂಲವಾಗಿರುವಂತಹ ಸಂದರ್ಭದಲ್ಲಿ ಹಣ ಆಗಲಿ ಏನೇ ಸಿಕ್ಕಿದ್ರೂ ಕೂಡ ನಮಗೆ ಉಳಿಸ್ಕೊಳ್ಳೋಂಥ ಯೋಗ ಭಾಗ್ಯ ಇರೋದಿಲ್ಲ. ಸತ್ಕರ್ಮಾನುಷ್ಠಾನದ ಫಲನೂ ಹಾಗೆ. ನಮ್ಮ ಗ್ರಹಸ್ಥಿತಿಗಳು ಅನುಕೂಲ ಆದಾಗ ನಾವು ಮಾಡಿದಂಥ ಎಲ್ಲ ಸತ್ಕರ್ಮಾನುಷ್ಠಾನದ ಫಲ ಅನ್ನೋದು ನಮಗೆ ಲಭ್ಯ. ಯಜ್ಞದಿಂದ ಯಜ್ಞೋ ವೈ ವಿಷ್ಣು, ನಾವು ನೇರವಾಗಿ ಭಗವಂತನಿಗೆ ಸಮರ್ಪಣೆ ಮಾಡುವಂತಹ ಒಂದು ವಿಧಾನವೇ ಯಜ್ಞ. ಹೋಮದಲ್ಲಿ ಹವ್ಯ ವಾಹನ ಅಂತ ಯಜ್ಞೇಶ್ವರನಿಗೆ ಹೆಸರು. ಹವ್ಯವನ್ನು ಕೊಂಡೋಗಿ ಕೊಡುವಂಥವನು ಅಂತ, ಅದನ್ನು ಕೊಡುವಂಥವನು. ಅಂಚೆ ಇಲಾಖೆ ಯಾವ ರೀತಿ ಕೆಲಸ ಮಾಡುತ್ತೋ, ಯಾವ ಮಂತ್ರದಿಂದ ಮಂತ್ರಾಧೀನಂತೂ ದೈವತಃ, ಯಾವ ಮಂತ್ರವನ್ನು ಹೇಳಿ ನಾವು ಅದನ್ನು ಸಮರ್ಪಣೆ ಮಾಡಿದ್ದೀವೋ ಆಯಾಯ ದೇವತೆಗಳಿಗೆ ಅದನ್ನು ತಲುಪಿಸುವಂಥದ್ದು ಯಜ್ಞೇಶ್ವರನ ಕ್ರಿಯೆ. ಅಂತಹ ಯಜ್ಞೇಶ್ವರನ ದ್ವಾರ ಏನಾಯಿತು, ಯೋ ದೂರ್ವಾಂಕುರೈರ್ಯಜತಿ ಸವೈಶ್ರವಣೋಪಮೋ ಭವತಿ, ಯೋ ಲಾಜೈರ್ಯಜತಿ ಸಯಶೋವಾನ್ ಭವತಿ. ಲಾಜ ಅಂದರೆ ಭತ್ತದ ಹರಳು. ಭತ್ತದ ಹರಳಿನಿಂದ ಹೋಮವನ್ನು ಮಾಡುವುದರಿಂದ, ಅದರಲ್ಲಿಯೂ ವಿಶೇಷದ ಗಣಪತಿ ಅಥರ್ವ ಶೀರ್ಷದಿಂದ ಆ ಹೋಮವನ್ನು ಮಾಡಬೇಕು. ಆಗ ಲಾಜೈರ್ಯತೆ ಯಶಸ್ಸು, ಕೀರ್ತಿ ಇತ್ಯಾದಿಗಳೆಲ್ಲವೂ ಕೂಡ ನಮಗೆ ಲಾಜ ಅಂದರೆ ಭತ್ತದ ಹರಳನ್ನು ಅಥರ್ವ ಶೀರ್ಷ ದ್ವಾರ ಹವನ ಮಾಡಿದ್ರೆ ಲಭ್ಯ ಆಯ್ತಲ್ಲ. ಸಯಶೋವಾನ್ ಭವತಿ, ಸ ಮೇಧಾವಾನ್ ಭವತಿ. ಮೇಧಾಶಕ್ತಿಯನ್ನು ಕೂಡ ಗಣಪತಿ ನಮಗೆ ಅನುಗ್ರಹ ಮಾಡ್ತಾನೆ. ಜೊತೆಗೆ ಯಸ್ಸಾಜ್ಯ ಸಮಿದ್ಭಿರಿ ಯಜತಿ, ಆಜ್ಯವನ್ನು ಮುಟ್ಟಿಸ್ಕೊಂಡು ಸಮಿತ್ತನ್ನು ಸಮರ್ಪಣೆ ಮಾಡೋದು ಅಥರ್ವ ಶೀರ್ಷ ಮುಖಾಂತರ. ಯಸ್ಸಾಜ್ಯ ಸಮಿದ್ಭಿರಿ ಯಜತಿ ಸಸರ್ವಂ ಲಭತೆ, ಸಸರ್ವಂ ಲಭತೆ. ಎಲ್ಲ ರೀತಿಯಾದಂತಹ, ಆಗ ಹೇಳಿದಾಗೆ ಯಾವ್ಯಾವುದು ಯಾವ್ಯಾವ ಕಾಲಕ್ಕೆ ಆಗಬೇಕು ಅದು ಮಾತ್ರ, ಇಷ್ಟಪಟ್ಟಿದ್ದೆಲ್ಲ ಕೊಡುವಂಥದ್ದೆಲ್ಲ. ಯಾವುದು ಪಥ್ಯವೋ ಆ ಸಂದರ್ಭದಲ್ಲಿ ಅದನ್ನು ಮಾತ್ರ ಅನುಗ್ರಹ ಮಾಡ್ತಾನಂತ ಆಜ್ಯಾಕ್ತ ಸಮಿತಿನಿಂದ. ಜೊತೆಗೆ ನಮ್ಮಲ್ಲಿ ಕ್ಷಿಪ್ರ ಪ್ರಸಾದನ ಗಣಪತಿ, ಗಣಪತಿಗೆ 32 ರೀತಿಯ ಸ್ವರೂಪಗಳನ್ನೆಲ್ಲ ಮುದ್ಗಲ ಪುರಾಣ ಹೇಳ್ತದೆ. ಅದರಲ್ಲಿ ರೂಢಿಯಲ್ಲಿ ನಾವೀಗ ಕ್ಷಿಪ್ರ ಪ್ರಸಾದನ ಗಣಪತಿ ಅಂಥೇಳಿ ಒಂದು ಹೋಮ ಇದೆ. ಅದನ್ನು ನಾವು ಸೂರ್ಯೋದಯ ಪೂರ್ವದಲ್ಲಿ ಅಂದರೆ ಉಷಃಕಾಲದಲ್ಲಿ ಆ ಗಣಪತಿಗೆ ನಾಳಿಕೇರಲೋಷ್ಟ ಅಂದರೆ ತೆಂಗಿನಕಾಯಿಯ ತುರಿ, ಮಧುಯುಕ್ತ ರಂಭಾಫಲ, ಇದರಿಂದ ನಾವು ಆ ಗಣಪತಿಗೆ ಆಜ್ಯ ಅಂದರೆ ತುಪ್ಪ, ಮತ್ತೆ ಬಾಕಿ ಉಳಿದ ಅಷ್ಟದ್ರವ್ಯಾದಿಗಳೆಲ್ಲ ಇದ್ದೇ ಇರುತ್ತೆ. ಅದರಿಂದ ಒಂದೊಂದು ಮಹಾಗಣಪತಿ ಯೋಗಕ್ಕೂ ಅಂದರೆ ಹೋಮಕ್ಕೂ ಕೂಡ ಒಂದೊಂದು ದ್ರವ್ಯವನ್ನು ಅಂದರೆ ಒಂದೊಂದು ಕಾಮನೆಗೆ ಅನುಗುಣವಾಗಿ. ಈಗ ತಲೆನೋವಿಗೆ ಹೊಟ್ಟೆ ನೋವು ಔಷಧಿ ತಗೊಂಡ್ರೆ ಆಗೋದಿಲ್ಲ. ಈಗ ಒಬ್ಬರಿಗೆ ಒಂದು ಕಷ್ಟ ಬಂದಿದೆ, ಗಣಪತಿಯಲ್ಲಿ ವಿದ್ಯಾ ಗಣಪತಿಯ ಹವನ ಇದೆ, ಐಶ್ವರ್ಯ ಗಣಪತಿ ಹೋಮ ಇದೆ, ಅದೇ ರೀತಿಯಾಗಿ ಸಂತಾನ ಗಣಪತಿ ಹೋಮ ಇದೆ, ಅರ್ಕ ಗಣಪತಿ ಹೋಮ ಇದೆ, ಸಂಕಷ್ಟಹರ ಗಣಪತಿ ಅಂತ ನಾವೇನು ವ್ರತ ಆಚರಣೆ ಅದಕ್ಕೆ ಪ್ರತ್ಯೇಕವಾಗಿ ಹೋಮ ಇದೆ, ಹೇರಂಬ ಗಣಪತಿ ಹೋಮ ಅಂತ ಹೇಳಿ ಇದೆ. ಹತ್ರ ಒಂದು 40-60 ರೀತಿಯ ಹೋಮಗಳಿದೆ ಅದರಲ್ಲಿ, ಬೇರೆ ಬೇರೆ ಬೇರೆ. ಹೌದು. ಅಂದರೆ ನಮಗೆ ಅದರಲ್ಲಿ ಪ್ರಭೇದಗಳು ಬೇರೆ ಬೇರೆ, ಒಂದೊಂದು ಯಜ್ಞಕ್ಕೆ ಅದಕ್ಕೆ ಅನುಗುಣವಾದಂಥ ಕಾರಣ. ಈಗ ಒಬ್ಬನ ಕಷ್ಟ ಬಂದಿದೆ ಅಂತಂದ್ರೆ ಅದು ಕಾರಣ ಇದೆ. ಇಂಥ ಕರ್ಮವನ್ನು ಮಾಡಿದ್ರಿಂದ ಅಥವಾ ಹಿಂದಿನ ಜನ್ಮದ್ದಿರ್ಬೋದು, ಆ ಜನ್ಮದ್ದಿರ್ಬೋದು, ಜಾತಕ ಹೇಳುತ್ತೆ ಅದನ್ನು. ಜಾತಕ ಅನ್ನೋದು ಪ್ರತ್ಯಕ್ಷವಾಗಿ ಈಗ ಮುಂದಿನ ವರ್ಷ ಏಪ್ರಿಲ್ ತಿಂಗಳಲ್ಲಿ ಆಗುವಂಥ ಗ್ರಹಣವನ್ನು ಈ ವರ್ಷ ಏಪ್ರಿಲ್ನಲ್ಲೇ ಪಂಚಾಂಗ ಬಂದಾಗ ತೋರಿಸುತ್ತೆ. ಅದೇ ರೀತಿ ಒಬ್ಬ ವ್ಯಕ್ತಿಯ ಅವನು ಹುಟ್ಟಿದಾಗ ಏನಾಗಿತ್ತು ಅನ್ನುವಂತಹ ಸ್ಥಾನಮಾನದಿಂದ ಆ ದ್ರವ್ಯಗಳ ನಿರ್ಣಯ ಮಾಡ್ತಾರೆ ದೈವಜ್ಞರು. ಅದನ್ನು ನಿರ್ಧಾರ ಮಾಡಿ ಯಾವ ಹೋಮವನ್ನು ಮಾಡಿದರೆ, ಈಗ ಸಂತಾನ ಗಣಪತಿ ಅಂತ ಹೇಳುವಂಥದ್ದನ್ನು
ಮಾಡಿದರೆ ಸಂತಾನ ಆಗ್ತದ ಅಂತ ಕೇಳಿದರೆ ಆಗೋದಿಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಕೆಲವರಿಗೆ ಅದನ್ನು ಮಾಡಿದರೆ ಸಾಕಾಗೋದಿಲ್ಲ. ಸಂತಾನ ಗೋಪಾಲ ಕೃಷ್ಣ ಹೋಮ ಅಂತಿದೆ, ಅದನ್ನು ಮಾಡಬೇಕಾಗುತ್ತೆ. ಅಥವಾ ನಾಗನಿಂದಾಗಿ ಅವರಿಗೆ ಸಂತತಿ ಆಗದೇ ಇರ್ಬೋದು, ಅವರ ಕುಟುಂಬದ ದೋಷಗಳಿಂದ ಇರ್ಬೋದು. ಜಾತಕ ನಾನು ಮೊನ್ನೆ ಹೇಳಿದ್ದೆ, ಜಾತಕ ಅನ್ನೋದು ಕಾಲ್ಭಾಗ ಅಂದರೆ ಲಗ್ನದಿಂದ, ರಾಶಿಯಿಂದ ಇನ್ನು ಕಾಲ್ಭಾಗ ಅಂದರೆ ಯಾವ ರಾಶಿಗೆ ಗುರು ಎಲ್ಲಿದ್ದಾನೆ, ಶನಿ ಎಲ್ಲಿದ್ದಾನೆ, ಯಾವ್ಯಾವ ಗ್ರಹದಲ್ಲಿ ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಮೇಲೆ ಕಾಲ್ಭಾಗ ಫಲ. ಇನ್ನೊಂದು ಕಾಲ್ಭಾಗ ಕುಟುಂಬದಿಂದ, ಹಿರೀಕರು ಮಾಡ್ಕೊಂಡು ಬಂದಿದ್ದ ಪುಣ್ಯ ಇತ್ಯಾದಿಗಳಿಂದ. ಇನ್ನು ಕಾಲ್ಭಾಗ ಕರ್ಮದಿಂದ ಬರುತ್ತೆ. ಕರ್ಮ ಅಂದರೆ ನಾವು ಯಾವ ಕಾರ್ಯ ಮಾಡ್ತೀವೋ ಅದರಿಂದ ಬರುತ್ತೆ. ಹಾಗಾಗಿ ಆ ಗಣಪತಿ ಹೋಮನ ನಾವು ಯಾವುದಕ್ಕೋಸ್ಕರ ಅನ್ನೋದ್ರ ಮೇಲೆ ದ್ರವ್ಯ ನಿರ್ಣಯ ಆಗುತ್ತೆ. ಅದಕ್ಕೆ ಕಾರಣ ಬೇಕು. ಈಗ ಸುಮ್ಮನೆ ಗಣಪತಿ ಹೋಮ ಮಾಡಿಸ್ತೀವಿ ಅಂದ್ರೆ ಆಗೋದಿಲ್ಲ. ಯಾವ ಕಾರಣಕ್ಕೆ ಗಣಪತಿ ಹೋಮ ಸಂಕಲ್ಪ ಮಾಡ್ಕೊಳ್ತಾ ಇದ್ದೀರಿ ಅನ್ನೋದು ಹೌದೌದು. ಸರ್ವೇ ಸಾಧಾರಣವಾಗಿ ಎಲ್ಲ ರೀತಿಯಾದಂಥ ವಿಘ್ನಗಳ ನಿವಾರಣೆಗಾಗಿ ಗಣಪತಿ ಪೂಜೆ ಇರ್ಬೋದು, ಹೋಮ ಇರ್ಬೋದು, ಅದು ಸರ್ವೇ ಸಾಧಾರಣವಾಗಿ. ವಿಶೇಷತಃ ಋಣಹರ ಗಣಪತಿ ಅಂತ ಹೇಳಿದೆ. ಋಣಹರ್ತೃ ದೇವತಾ, ಋಣವನ್ನು ಹರಣ ಮಾಡುವನು, ನಾಶ ಮಾಡುವನು. ಎಷ್ಟೋ ಸಾಲ ಆಗಿರುತ್ತೆ, ಅಥವಾ ಎಷ್ಟೋ ಮನೆಗಳಲ್ಲಿ ಏನಾಗುತ್ತೆ, ನಮಗೀಗ ತಾಯಿ ಋಣ ಇರ್ಬೋದು, ತಂದೆ ಋಣ ಇರ್ಬೋದು, ಋಷಿಗಳ ಋಣ ಇರ್ಬೋದು, ಅಥವಾ ಸಮಾಜದ ಋಣ ಇರ್ಬೋದು. ಅದಕ್ಕೆ ಒಂದು ಕೆಲವೊಂದು ಸತಿ ಕೆಲವರಿಗೆ ನಮಗೆ ಮಾಡಬೇಕು ಅಂತ ಎಷ್ಟೋ ಮನಸ್ಸಿರುತ್ತೆ. ಅಯ್ಯೋ ತಂದೆ ತಾಯಿನ ತೀರ್ಥ ಕಾಶಿ ಕರ್ಕೊಂಡು ಹೋಗ್ಬೇಕು ನಿಂದಿನಪ್ಪ, ಏನು ನನ್ನ ಹತ್ರ ಕಾಸಿಲ್ಲ, ಕರ್ಮಿಣಿ ಇಲ್ಲ, ಹೆಂಗೆ ಕರ್ಕೊಂಡು ಹೋಗೋದು? ತಂದೆ ತಾಯಿಗೆ ಏನೋ ಕೊಡಿಸ್ಬೇಕು ಅಂತಿರ್ತಾರೆ, ಏನೋ ಒಂದು ಸೇವೆ ಮಾಡಬೇಕು ಅಂತಿರ್ತಾರೆ. ಅವ್ರಿಗೊಂದು ಏನನ್ನೇ ಕೊಡಬೇಕು ಅಂತಿದ್ರು ಅವ್ರಿಗೆ ಸೌಕರ್ಯ ಇರಲ್ಲ, ಶಕ್ತಿನೇ ಇರೋದಿಲ್ಲ. ಅವಾಗ ಏನು ಮಾಡಬೇಕು ನಾವು? ಶಕ್ತಿ ಗಣಪತಿ ಹೋಮ ಇದೆ. ಋಣಹರ ಗಣಪತಿಯ ಆರಾಧನೆ ನಾವು ಮಾಡ್ಕೊಂಡ್ರೆ ಎಲ್ಲ ರೀತಿಯಾದಂಥ ಋಣವನ್ನು ತೀರಿಸುವಂಥ ಶಕ್ತಿಯನ್ನು, ಸಾಮರ್ಥ್ಯವನ್ನು, ಬುದ್ಧಿಯನ್ನು ಅವನು ಕೊಡ್ತಾನೆ. ಬುದ್ಧಿ ಕರ್ಮಾನುಸಾರಿಣಿ. ಶಕ್ತಿ ಇದ್ರೂ ಸಾಲದು, ಕೆಲವ್ರಿಗೆ ಮನಸ್ಸೇ ಇರೋದಿಲ್ಲ. ಶಕ್ತಿ ಇರುತ್ತೆ, ಕೆಲವರಿಗೆ ಮನಸ್ಸು ಇರೋದಿಲ್ಲ. ಮನಸ್ಸು ಬರಬೇಕಿದ್ರೆ ಅದಕ್ಕೂ ಪ್ರಾಪ್ತಿ ಬೇಕು. ಸಮಾಪ್ನೋತಿ ಸುಪುಣ್ಯೇನ. ದೇವರ ಸೇವೆಯನ್ನು ಮಾಡಬೇಕಿದ್ರೆ ನಿಮಗೆ ಪುಣ್ಯ ಬೇಕು. ಮನುಷ್ಯ ಜನ್ಮವೇ ಪುಣ್ಯದಿಂದಲೇ ಲಭ್ಯ. ಜಂತೂನಾಂ ನರ ಜನ್ಮ ದುರ್ಲಭಂ ಅಂತ ಹೇಳಿದೆ. ಹಾಗಾಗಿ ನಾವು ಪುಣ್ಯ ವಿಶೇಷದಿಂದ ಮನುಷ್ಯರಾಗಿ ಹುಟ್ಟಿರುವಂಥದ್ದು ನಾವು ಅವತ್ತಿಂದ ಮೊದಲಿಂದ ಹೇಳ್ತಾ ಇದ್ದೇವೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತೇಳಿ ಧರ್ಮ ಸಾಕ್ಷಾತ್ಕಾರದ ಮೊದಲನೇ ದಿವಸ ನಾವು ಹೇಳಿದ್ದು. ಧರ್ಮ ಸಾಧನೆಗೆ ಇರುವಂಥ ಈ ಶರೀರ, ಆ ಗಣಪತಿಯನ್ನು ಋಣಹರ ಗಣಪತಿಯ ಸ್ವರೂಪದಲ್ಲಿ ಐಶ್ವರ್ಯ ಅಂತ ಹೇಳುವಂಥದ್ದು ನಮ್ಮಲ್ಲಿ ಈಗ ಸಾಮಾನ್ಯವಾಗಿರುವುದು ಏನು ಅಂದರೆ ಸಂಪತ್ತು. ಅದು ಮಾತ್ರ ಸಂಪತ್ತಲ್ಲ. ಐಶ್ವರ್ಯ ಅನ್ನುವಂಥದ್ದು ಮನೆಯಲ್ಲಿ ಇರುವಂಥ ಮಕ್ಕಳಿಗೆ ಆರೋಗ್ಯ ಇರ್ಬೋದು, ಸದ್ಬುದ್ಧಿ ಇರ್ಬೋದು, ಸತಚಿಂತನೆ ಇರ್ಬೋದು, ಸತ್ಪ್ರವೃತ್ತಿ ಇರ್ಬೋದು, ಇದೆಲ್ಲ ಐಶ್ವರ್ಯಗಳು. ಎಷ್ಟೇ ಐಶ್ವರ್ಯ ಇದ್ದರೂ ತಿಂದ ಅನ್ನನೇ ಕರಗಲ್ಲ ಅಂದರೆ ನಾವೇನಾಗಿದ್ದೀವಿ ಅಂತಂದರೆ ಕೃತಜ್ಞತೆ ಅನ್ನೋದನ್ನ ಮರ್ತೋಗ್ಬಿಟ್ಟು ಕೃತಜ್ಞತೆಯರಾಗಿದ್ದೀವಿ. ನಮಗೆ ಒಂದು ಸೂರ್ಯನಿಗೆ ನಮಸ್ಕಾರ ಮಾಡೋಕ್ಕೆ ಬಿಡುವಿಲ್ಲ. ಕರೆಂಟ್ ಬಿಲ್ ಕಟ್ಟದೇ ಇದ್ದರೆ KEB ಅವ್ರು ಬಂದು ತಗೊಂಡೋಗ್ಬಿಡ್ತಾರೆ. ಇಡೀ ಜಗಚ್ಚಕ್ಷು ಸೂರ್ಯನಾರಾಯಣ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋದೇ ಇಲ್ಲ. ಇವತ್ತಿಗೂ ಹಳ್ಳಿ ಕಡೆ ನೋಡಿ, ಬೆಳಗಾದ್ಲೆದ್ದು ಒಂದು ಊದ್ಗಡ್ಡೆ ಇಟ್ಕೊಂಡು ಹೀಗೆ 8 ದಿಕ್ಕಿಗೂ ಊದ್ಗಡೆಯನ್ನು ತೋರಿಸಿ ಕೈ ಮುಗಿತಾರೆ. ಹಾಗಾಗಿ ಹಳ್ಳಿನಲ್ಲಿ ಇರೋ ವಯೋವೃದ್ಧರೆಲ್ಲ ಇವತ್ತಿಗೂ ನಮಗಿಂತ ಜಾಸ್ತಿ ಗಟ್ಟುಮುಟ್ಟಾಗಿದ್ದಾರೆ, ಓಡಾಡ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಯಾಕೆ? ನಿರ್ಮಲ ಮನಸ್ಸು. ಎಲ್ಲರೂ ನೋಡಿ ಸಂತೋಷ ಪಡ್ತಾರೆ, ಬಂದವ್ರಿಗೆಲ್ಲ ಊಟ ಹಾಕ್ತಾರೆ, ದೇವ್ರ ಸೇವೆ ಮಾಡ್ತಾರೆ. ಯಾವ ರೀತಿ ನೋಡಿಲ್ಲಿ, ಈಗ ಶೃಂಗೇರಿ ಜಗದ್ಗುರುಗಳಿದ್ದಾರೆ, ಪ್ರತಿದಿನ ಅವರು ಪೂಜೆ ಮಾಡ್ತಾರೆ. ಯಾರಿಗೋಸ್ಕರ? ಇಡೀ ಜಗತ್ತಿಗೆ ಒಳ್ಳೆಯದಾಗಲಿ ಅಂತ ಗುರುಗಳವರು. ನಾವೇನಕ್ಕೆ ಅವ್ರಿಗೆ ಹೋಗಿ ನಮಸ್ಕಾರ ಮಾಡ್ತೀವಿ? ಅವ್ರು ಮಾಡೋ ಪೂಜೆಯಿಂದ ನಮ್ಗೆ ಒಳ್ಳೆಯದಾಗುತ್ತೆ ಅಂತ. ನಾರದ ಮಹರ್ಷಿಗಳು ಅವ್ರಿಗೊಂದು ಸರಿ ಅಹಂಕಾರ ಬರುತ್ತೆ. ನನ್ನಂಗೆ ಜಪ ಮಾಡೋರು 24 ಗಂಟೆ ದಿವಸ ಪೂರ್ತಿ ನಾರಾಯಣ 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 ಹೇಳ್ತಾ ಇರೋದೇ ನಾರದ ಮಹರ್ಷಿಗಳು. ಅವ್ರಿಗೆ ಅಹಂಕಾರ ಬಂದ್ಬಿಡುತ್ತೆ. ಏನು ಅಂತಂದರೆ, ನನ್ನಷ್ಟು ದೇವರು ಜಪ ಮಾಡೋರು, ಪೂಜೆ ಮಾಡೋರು ಯಾರೂ ಇಲ್ಲ ಅಂತ. ಬಂದು ನೇರವಾಗಿ ವಿಷ್ಣುನ ಹತ್ರ ಕೇಳ್ತಾರೆ, ಸ್ವಾಮಿ ನಿನ್ನ ಅತ್ಯಂತ ಪ್ರೀತಿ ಪಾತ್ರನಾದ ಭಕ್ತ ಯಾರು ಅಂತ. ಮಹಾವಿಷ್ಣುವಿಗೆ ಗೊತ್ತಾಗೋಯ್ತು ಇವನಿಗೆ ಅಹಂಕಾರ ಬಂದ್ಬಿಟ್ಟಿದೆ ಅಂತ. ಮಹಾವಿಷ್ಣು ಒಂದು ಕ್ಷಣ ತಕ್ಷಣ ಹೇಳ್ತಾನೆ, ಏನು ಅಂತಂದರೆ, ಇಂಥ ಊರಿನಲ್ಲಿ ಒಬ್ಬ ರೈತ ಇದ್ದಾನಪ್ಪ, ಅವನು ನನಗೆ ಅತ್ಯಂತ ಪ್ರಿಯನಾದಂಥ ಭಕ್ತ.
ನಾರದ ಮಹರ್ಷಿಗಳೇ ತಲೆ ಬಿಸಿಯಾಗೋಯ್ತು. ನನಗಿಂತ ಭಕ್ತನಾ? ಹಾಗಿದ್ರೆ ನೋಡಬೇಕು ಅಂಥೇಳಿ ನೇರವಾಗಿ ಈ ರೈತನ ಮನೆಗೆ ಹೋಗ್ತಾನೆ. ರೈತ ಏನು ಮಾಡ್ತಾನೆ, ಬೆಳಗಾದ್ಲಿದ್ದು ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾನೆ. ಅವನ ಕಾಯಕ ಹೊರಟ. ಮಧ್ಯಾಹ್ನ ಊಟಕ್ಕೆ ಅಂತ ಕೂತ್ಕೊಂಡ. ತಿರ್ಗ ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಹೇಳ್ತಾನೆ. ತಿರ್ಗ ಎಲ್ಲ ಕೆಲಸ ಮುಗಿಸಿ ಬಂದು ಆಹಾರ ಎಲ್ಲ ಮಾಡಿ ಮಲ್ಕೊಳ್ಳೋ ಸಮಯದಲ್ಲಿ ರಾಮ ಕೃಷ್ಣ ಗೋವಿಂದ ರಕ್ಷಣೆ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾನೆ. ಅಷ್ಟೇ. ನಾರದನಿಗೆ ನಗು ಬಂದ್ಬಿಡ್ತು. ಎಲ್ಲಾದರೂ ಉಂಟಾ? ಇವನೇನು ಭಕ್ತ? ಬೆಳಗ್ಗೆ ಹೇಳ್ತಾನೆ ರಾಮಕೃಷ್ಣ ಗೋವಿಂದ ಅಂತಾನೆ, ಮಧ್ಯಾಹ್ನ ಊಟದ ಟೈಮಲ್ಲಿ ಒಂದು ಸತಿ ರಾಮಕೃಷ್ಣ ಗೋವಿಂದ ಅಂತ ಹೇಳ್ತಾನೆ, ರಾತ್ರಿ ಮಲ್ಕೊಳ್ಳುವಾಗ ರಾಮಕೃಷ್ಣ ಗೋವಿಂದ ಅಂತ ಹೇಳ್ತಾನೆ. ನಾವು 24 ಗಂಟೆನ ಅದನ್ನೆಲ್ಲೋ ಬಂದು ವಿಷ್ಣು ಹೇಳ್ತಾನೆ, ಅಯ್ಯೋ ಸ್ವಾಮಿ ಒಳ್ಳೆ ಭಕ್ತನ ಹೇಳಿದ್ಯಾ ನೀನು, ಬೆಳಿಗ್ಗೆ ಒಂದು ಸತಿ ಮಧ್ಯಾಹ್ನ ಒಂದು ಸತಿ ರಾತ್ರಿ ಒಂದು ಸತಿ ಹೇಳಿಬಿಟ್ರೆ ಆಗೋಯ್ತಾ ಅಂತ. ಓಹೋ ಹಾಗಿದೆಯಾ ನಿನ್ನ ಚಿಂತನೆ? ಇರು ಒಂದು ನಿಮಿಷ. ಒಂದು ತೈಲ ಘಟ, ಎಣ್ಣೆ ಪಾತ್ರೆ ತುಂಬ ಇದೆ. ನಿನ್ನ ಭಕ್ತಿಗೆ ಒಂದು ಪರೀಕ್ಷೆ ಕೊಡ್ತೀನಪ್ಪ ನಾನು. ಕೊಡಿ. ಏನು ಅಂತಂದರೆ ನೋಡಿ, ತೈಲ ಘಟ, ಈ ಒಂದು ಪಾತ್ರೆ ತುಂಬ ಎಣ್ಣೆ ಇದೆ. ಒಂದು ಸಣ್ಣದು ಗುಡ್ಡ ಅಂತ ತೋರಿಸ್ತಾನೆ ಮಹಾವಿಷ್ಣು. ಈ ಗುಡ್ಡಕ್ಕೆ ಒಂದೇ ಒಂದು ಪ್ರದಕ್ಷಿಣೆ ಮಾಡ್ಕೊಂಡು ಬರಬೇಕು ನೀನು. ಒಂದು ತೊಟ್ಟು ಎಣ್ಣೆ ಚೆಲ್ಲಬಾರ್ದು. ಆಗ್ಬೋದಾ? ದೊಡ್ಡ ಕೆಲಸನ ಮಾಡಿಬಿಡ್ತೀನಿ. ಇದನ್ನು ಹಿಡ್ಕೊಂಡು ಪಾಪ ನಾರದ ಮಹರ್ಷಿ ಒಂದು ಪ್ರದಕ್ಷಿಣೆ ಪೂರ್ತಿ ಬಂದಾಯಿತು. ಒಂದು ತೊಟ್ಟು ಎಣ್ಣೆ ಚೆಲ್ದಂಗೆ ತಗೊಂಬಂದು ಮಹಾವಿಷ್ಣುವಿನ ಮುಂದೆ ಇಟ್ಟ. ನೋಡ್ದಾ, ನಾನು ಗೆದ್ದುಬಿಟ್ಟೆ. ಏನು ಗೆದ್ದಿದ್ದೀಯ ನೀನು? ಒಂದು ತೊಟ್ಟು ಎಣ್ಣೆ ಚೆಲ್ಲಿಲ್ಲ, ಪ್ರದಕ್ಷಿಣೆ ಮಾಡಿ ಆಯಿತು. ಸರಿ, ಎಲ್ಲ ಆಯಿತು. ಎಷ್ಟು ಸತಿ ನೀನು ನಾರಾಯಣನ ಜಪ ಮಾಡಿದೆ? ನೀನು ಅದನ್ನು ಹೇಳಲಿಲ್ಲ. ನೀನೇನು ಹೇಳಿದ್ದೆ ನನಗೆ? ಎಣ್ಣೆ ಚೆಲ್ಲಬಾರ್ದು ಅಂತ. ಒಂದು ಸಣ್ಣದು ಎಣ್ಣೆ ಪಾತ್ರೆ ನಿನ್ನ ಕೈಗೆ ಬಂದ ತಕ್ಷಣವೇ ನಿನಗೆ ನಾರಾಯಣ ಸ್ಮೃತಿನೇ ಮರ್ತೋಯ್ತು. ನಾರಾಯಣ ಅನ್ನೋ ಶಬ್ದನೇ ಅವನಿಗೆ ಬಾಯಿನಲ್ಲಿ ಬರಲಿಲ್ಲ. ಯಾಕೆ? ಎಣ್ಣೆ ಚೆಲ್ಲೋಗುತ್ತೆ ಅನ್ನೋ ಅಂತ ಯೋಚನೆ, ಗಾಬರಿ. ಹಾಗಿದ್ದರೆ ಪಾಪ ರೈತ ಇಡೀ ಕುಟುಂಬದ ಹೊಣೆ ಹೊತ್ಕೊಂಡು ಆ ಸಂಸಾರ ಅನ್ನುವಂಥ ಸಾಗರವನ್ನು ಈಜ್ಕೊಂಡು ದೈನಂದಿನ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಏನೆಲ್ಲ ಅವನು ತಲೆ ಮೇಲಿದೆ, ಮಕ್ಕಳ ಜವಾಬ್ದಾರಿ ಇರ್ಬೋದು, ಇನ್ನೊಂದಿರ್ಬೋದು, ಸಂಸಾರದ್ದಿರ್ಬೋದು, ಅವನ ಆರೋಗ್ಯ ಇರ್ಬೋದು, ಅವನ ಎತ್ತುಗಳನ್ನಿರ್ಬೋದು, ಅಥವಾ ಆ ಹೊಲದ ವಿಚಾರ ಇರ್ಬೋದು, ಎಷ್ಟೆಲ್ಲ ಅವನು ಹೊತ್ಕೊಂಡಿದ್ದಾನೆ. ಅಷ್ಟೆಲ್ಲ ಹೊತ್ಕೊಂಡಿರೋವಂಥ ಅವನು ದಿನಕ್ಕೆ 3 ಸತಿ ಮಾಡ್ತಾನೆ. ಇಷ್ಟು ಸಣ್ಣ ಪಾತ್ರೆ ಕೊಟ್ಟ ತಕ್ಷಣ ನೀನು ನಾರಾಯಣನ ಬಿಟ್ಬಿಟ್ಟೆ, ಯಾರಪ್ಪ ಶ್ರೇಷ್ಠ? ಅಂದರೆ ನಮ್ಮ ಜೀವನದಲ್ಲಿ ಇರುವಂಥ ಕಷ್ಟಗಳು, ಕಾರ್ಪಣ್ಯಗಳು ಮತ್ತೊಂದು ಇರುವುದರ ಜೊತೆಗೆ ನಾವು ಪುರೋಹಿತರ ಥರ ಈಗ ಯಾವಾಗಲೂ ನಾವು ಪೂಜೆನೇ ಮಾಡ್ತಾ ಇರೋದು, ಇನ್ನೊಂದೇ ಮಾಡ್ತಾ ಇರೋದು ಆಗದೇ ಇದ್ರೂ ನಮ್ಮ ಹಿರೀಕರೆಲ್ಲ ಏನು ಮಾಡಿದ್ರು ಗೊತ್ತಾ? ಪ್ರತಿದಿನ ಯಾರಿಗಾರು ಒಂದು ಊಟ ಹಾಕಬೇಕು ಅನ್ನೋದು ಶಾಸ್ತ್ರ ಹೇಳುತ್ತೆ. ಅದಾಗಲ್ಲ. ಏನೋ ಒಂದು ಹುಟ್ಟದ ಹಬ್ಬ, ಒಂದು ಗಣಪತಿ ಹೋಮ ಮಾಡಿ, ಒಂದು ಮೃತ್ಯುಂಜಯ ಹೋಮ ಮಾಡಿ 4 ಜನಕ್ಕೆ ಅನ್ನದಾನ ಮಾಡೋದು. ಇದು ನಮ್ಮ ಇಡೀ ವರ್ಷದಲ್ಲಿ ಹುಟ್ಟದ ಹಬ್ಬ ಇರ್ಬೋದು, ಮದುವೆ ಆದ ದಿವಸ ಇರ್ಬೋದು, ಗೃಹ ಪ್ರವೇಶ ಇರ್ಬೋದು, ಅಂಥ ಒಂದು ದಿವಸ ನಾವು ಒಂದು ಪುಣ್ಯ ಕಾರ್ಯವನ್ನು ಮಾಡಿ ಆ ದೇವತಾರಾಧನೆಯಿಂದ ಮಾಡಿ ಅನ್ನದಾನ ಮಾಡುವಂಥದ್ದು. ವಿಶೇಷತಃ ನೋಡಿ, ಇಲ್ಲಿ ನಾವು ಗಣಪತಿಯ ಹೋಮದ ಬಗ್ಗೆ ವಿಚಾರದಲ್ಲಿ ಇದ್ವಿ. ಪುನಃ ಅಲ್ಲಿಗೆ ಬರೋಣ. ಮೋದಕ ದ್ರವ್ಯ ಅಂದ್ರೆ ಈ ಮೋದಕ ದ್ರವ್ಯ ಯಾವ ಹೋಮಕ್ಕೆ ವಿಶೇಷವಾಗಿ ಅರ್ಪಣೆ ಮಾಡಬೇಕು? ಮೋದಕ ಹೋಮವನ್ನು ಮಹಾಗಣಪತಿಯಲ್ಲಿ ಹೇರಂಭ ಗಣಪತಿ ಅಂತ ಹೇಳಿ ಹೋಮ ಉಂಟು. ಅದರಲ್ಲಿ ಆ ವಾಂಛಿತ ಯೋಮ, ಅದರಲ್ಲಿ ನೋಡಿ ಈಗ ಆ ಪ್ರಮಾಣವನ್ನು ಹೇಳಿದ್ದಾರೆ ಅಲ್ಲಿ ಗಣಪತಿಯ ತರುಶೀರ್ಷದಲ್ಲಿ. ಯೋಮೋದಕ ಸಹಸ್ರೇಣ ಯಜತಿ ಸವಾಂಛಿತ ಫಲಮವಾಪ್ನೋತಿ ಅಂಥೇಳಿ ಆ ಮೋದಕದ ಪ್ರಮಾಣ ಮತ್ತು ಆಯಾಯ ಸಂದರ್ಭಕ್ಕನುಗುಣವಾಗಿ ಅಲ್ಲ, ಆ ವ್ಯಕ್ತಿಯ ಜಾತಕಕ್ಕೆ ಅನುಗುಣವಾಗಿ ಆ ಹೋಮವನ್ನು ಮಾಡಿದರೆ ಆಯಾಯ ಫಲಗಳು ಆಯಾಯ ಸಂದರ್ಭದಲ್ಲಿ ಲಭ್ಯವಾಗುತ್ತೆ. ಗಣಪತಿಯ ಏನು ನಮಗೆ ಸಂದೇಶ ಕೊಡ್ತಾನೆ ಗಣಪತಿ ಅಂತ ನಾವೊಂದು ಚಿಂತನೆ ಮಾಡೋದಿದ್ದರೆ, ಗಣಪತಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂದು ಸ್ಪರ್ಧೆ ಆಗಿದೆ. ಯಾರು ಮೊದಲು ಪ್ರಪಂಚ ಪರ್ಯಟನೆ ಮಾಡಿ ಬರೋದು ಮೊದಲು ಅಂತ ಹೇಳಿದ ತಕ್ಷಣ ಕುಮಾರಸ್ವಾಮಿ ಏನು ಮಾಡ್ತಾನೆ, ಅವನು ನವಿಲೇರಿ ಇಡೀ 14 ಲೋಕ ಪ್ರದಕ್ಷಿಣೆ ಮಾಡಿ ಬಂದು ನಿಂತ. ಗಣಪತಿ ಏನು ಮಾಡ್ತಾನೆ, ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರು ಅಂತ ಹೇಳಿ ತಂದೆ ತಾಯಿಗೆ 3 ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡ್ತಾನೆ. ನಾನು ವಿಶ್ವ ಪ್ರದಕ್ಷಿಣೆ ಮಾಡಿ ಆಯಿತು ಅಂತ ಹೇಳ್ತಾನೆ. ಸುಬ್ರಹ್ಮಣ್ಯ ಒಪ್ಪೋದಿಲ್ಲ.
ನಿನ್ನ ಎಲ್ಲೂ ಕಾಣಿಸ್ಲೇ ಇಲ್ಲ, ನೀನು ಎಲ್ಲೂ ಬಂದೇ ಇಲ್ಲ ಅಂತೇಳೆಲ್ಲ ವಾದ ಮಾಡ್ತಾನೆ. ಬೇಕಿದ್ರೆ ನೀನು ಹೋಗಿ ಪರೀಕ್ಷೆ ಮಾಡು. ನೋಡಿದ್ರೆ ಎಲ್ಲೆಲ್ಲ ಈ ನವಿಲಿನ ಕಾಲಿನ ಗುರುತಿರುತ್ತೋ ಅಲ್ಲೆಲ್ಲ ಮೂಷಿಕ ಅಂದರೆ ಮೂಷಿಕ ವಾಹನ ಗಣಪತಿಯ ಮೂಷಿಕದ ಚಿಹ್ನೆ ಇರುತ್ತೆ. ಇದರಿಂದ ಅವನು ಏನು ತೋರಿಸ್ತಾನೆ ಗಣಪತಿ ಅಂತ ಹೇಳಿದರೆ, ಹೆತ್ತ ತಂದೆ ತಾಯಿಯಲ್ಲಿ ದೇವರನ್ನು ನಾವು ನೋಡಿ ಪ್ರತಿದಿನವೂ ಕೂಡ ತಂದೆ ತಾಯಿಗೆ ನಾವು ನಮಸ್ಕಾರ ಮಾಡಿದರೆ, ತಂದೆ ತಾಯಿಯ ಸೇವೆಯನ್ನು ಮಾಡಿದರೆ ನಮಗೆ ಗಣಪತಿಯ ಅನುಗ್ರಹ ಆಗುತ್ತದೆ ಅಂತ ಹೇಳೋದನ್ನು ಗಣಪತಿ ನಮಗೆಲ್ಲರಿಗೂ ಸೂಚಿಸ್ತಾನೆ. ಗುರುಗಳೇ, ಸಾಕಷ್ಟು ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಹೇಳಿದ್ರಿ. ಅಂತಿಮವಾಗಿ ಪ್ರಾರ್ಥನೆ ಒಂದು ಕುತೂಹಲ ಇದ್ದೇ ಇದೆ. ಸೊ ಯಾವುದರ ಮೂಲಕ ಒಂದು ಏನು ಹೇಳ್ತೀರಿ ಸಂದೇಶವನ್ನು ವೀಕ್ಷಕರಿಗೆ? ಎಲ್ಲರಲ್ಲಿಯೂ ನಮ್ಮದು ಒಂದು ಪ್ರಾರ್ಥನೆ ಏನು ಅಂತ ಹೇಳಿದರೆ, ಎಲ್ಲರೂ ಆರೋಗ್ಯಕ್ಕೋಸ್ಕರ ವಾಕಿಂಗು ಜಾಗಿಂಗು ಎಲ್ಲ ಮಾಡ್ತಾ ಇದ್ದೀರಾ. ಅದನ್ನು ಬಿಟ್ಟು ಪ್ರತಿದಿನವೂ ನಿಮ್ಮನೆ ಹತ್ರ ದೇವಸ್ಥಾನ ಇದ್ದೇ ಇರುತ್ತೆ. ಮಕ್ಕಳನ್ನು ಕರ್ಕೊಳ್ಳಿ, ಮೊಮ್ಮಕ್ಕಳನ್ನು ಕರ್ಕೊಳ್ಳಿ. ಪ್ರಾತಃ ಸ್ನಾನಂ ಬುದ್ಧಿ ವಿಶೇಷಂ, ಬೆಳಗಾದ್ಲೆದ್ದೊಂದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಬಂದು ನಿಮ್ಮ ಪ್ರದಕ್ಷಿಣೆಯನ್ನು ಮಾಡಿ. ಇದರಿಂದ ಏನಾಗುತ್ತೆ, ನಿಮ್ಮ ಶಾರೀರಿಕ ವಾಕಿಂಗು ಅಂತ ಹೇಳುವ ವ್ಯಾಯಾಮ ಆಯಿತು, ಹೌದಲ್ವಾ? ಆಯಿತು. ಅದೇ ರೀತಿಯಾಗಿ ಪುಣ್ಯ ಬಂತು ನಮಗೆ, ನಮ್ಮ ಧರ್ಮ ಉಳಿತದೆ. ಸನಾತನ ಧರ್ಮ ಉಳಿಲಿಕ್ಕೆ ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡೋದು. ವಾಕಿಂಗ್ ಹೋಗುವವರು, ವಾಯು ವಿಹಾರ ಹೋಗುವವರಲ್ಲಿ ಪ್ರಾರ್ಥನೆ ಏನು ಅಂತಂದರೆ, ನಿಮ್ಮ ವಾಕಿಂಗನ್ನು ಎಲ್ಲೆಲ್ಲೋ ಕಾಡಹರಟೆ ಮಾಡ್ಕೊಂಡು ದುರ್ವಾಸನೆ ಇರುವಲ್ಲಿ ಪಾರ್ಕ್ ಹುಡುಕಿಕೊಂಡು ಅಲ್ಲಿವರೆಗೂ ನೀವು ಯಾವುದೋ ಒಂದು ಗಾಡಿ ಹಿಡ್ಕೊಂಡು ಓಡೋಗಿ ಪಾರ್ಕ್ ಒಳಗಡೆ ಸುತ್ತೋ ಬದಲು ಸಾತ್ವಿಕವಾದಂಥ ತರಂಗಗಳಿರುವಂತಹ, ಶಕ್ತಿ ವಿಶೇಷ ಇರುವಂತಹ, ಪುಣ್ಯಪ್ರದವಾದಂತಹ ದೇವಸ್ಥಾನಕ್ಕೆ ಪ್ರತಿದಿನ ಬಂದು ಅಲ್ಲಿ ಪ್ರದಕ್ಷಿಣೆ ಮಾಡಿ, ಮಕ್ಕಳು ಆ ಸದ್ಬುದ್ಧಿಯನ್ನು ಬೆಳಿಗ್ಗೆ ಆದರೂ ಮಾಡಿ, ಸಂಜೆ ಆದರೂ ಮಾಡಿ, ಮನಃಶುದ್ಧಿಯಿಂದ ಮಾಡಿ, ಎಲ್ಲರೂ ಪುಣ್ಯವಂತರಾಗಿ ಎಲ್ಲರಿಗೂ ದೇವರ ಅನುಗ್ರಹ ಆಗಲಿ, ನಮ್ಮ ಧರ್ಮ ಉಳಿಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ, ಎಂದಿನಂತೆ ಶರಣಾಗತಿಯೇ ಭಗವಂತನ ಅನುಗ್ರಹಕ್ಕೆ ಮೂಲ. ಎಲ್ಲರೂ ಪ್ರಾರ್ಥನೆ ಮಾಡುವ. ಜಯ ದುರ್ಗೆ ವಿರೂಪಾಕ್ಷಿ, ಜಯ ದುಷ್ಟ ನಿಬರ್ಹಿಣಿ, ಜಗನ್ಮಾತಾ ಮಹಾತ್ರಿಪುರ ಸುಂದರಿ, ಮಯಾ ಕೃತ ಸಮಸ್ತ ಅಪರಾಧಾನ್ ಕ್ಷಮಸ್ವ, ಜಗದಂಬಾಯೈ ನಮಃ. ನಾಳೆಯ ದಿವಸ ಚಂಡಿಕಾ ಹೋಮ ಅಂದರೆ ಏನು, ಯಾಕೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಎಲ್ಲರಿಗೂ ತಾಯಿ ಸನ್ಮಂಗಳವನ್ನೇ ಮಾಡಲಿ. ಇವತ್ತು ನಮ್ಮ ದೇವಸ್ಥಾನದ ವಾರ್ಷಿಕೋತ್ಸವ, ಚಂಡಿಕಾ ಹೋಮ ಇದೆ, ಕುಂಭಾಭಿಷೇಕ ಇದೆ. ಎಲ್ಲರೂ ತಾತಗುಣಿ ಭೈರಸಂದ್ರದಲ್ಲಿರುವ ಮೂಕಾಂಬಿಕೆ ಸನ್ನಿಗೆ ಬಂದು ತಾಯಿಯ ದರ್ಶನ ಮಾಡಿ. ಗೂಗಲ್ ಮ್ಯಾಪ್ನಲ್ಲಿ ಮೂಕಾಂಬಿಕಾ ಸನ್ನಿಧಿ ಅಂತ ಹಾಕಿದ್ರೆ ನೀವು ಮೂಕಾಂಬಿಕೆ ಸನ್ನಿಧಿಗೆ ಬಂದುಬಿಡ್ತೀರಿ. ಎಲ್ಲರಿಗೂ ತಾಯಿ ಒಳ್ಳೇದು ಮಾಡಲಿ. ಸಾಕಷ್ಟು ವಿಚಾರಗಳನ್ನು ವಿನಾಯಕನನ್ನ ಕುರಿತಾಗಿ, ಅದರಲ್ಲೂ ಮಹಾಗಣಪತಿ ಹೋಮದ ವಿವಿಧ ಪ್ರಕಾರಗಳು, ಅದರ ಜೊತೆಗೆ ನೈವೇದ್ಯ ಏನೆಲ್ಲ ಕೊಡಬೇಕು, ದ್ರವ್ಯಗಳನ್ನು ಯಾವುದನ್ನು ಉಪಯೋಗಿಸಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀರಾ ಗುರುಜಿ. ಇವತ್ತಿನ ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ. ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ಧರ್ಮ ಸಾಕ್ಷಾತ್ಕಾರ. ನಾಳೆ ಮತ್ತೊಂದು ವಿಶೇಷ ವಿಚಾರವನ್ನ ಇಟ್ಕೊಂಡು ಧರ್ಮ ಸಾಕ್ಷಾತ್ಕಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. 30 ವರ್ಷಗಳಿಂದ ಚಂಡಿಕಾದೇವಿ ಉಪಾಸಕರು, ಜಗನ್ಮಾತಾ ಪಾದ ಸೇವಕರಾದ PS ಅರವಿಂದ್ ಭಟ್. ದೂರವಾಣಿ ಸಂಖ್ಯೆ 7411003268 ಅಥವಾ 9035301512. ಮೂಕಾಂಬಿಕಾ ಸನ್ನಿಧಿ, ಶೆಟ್ಟೀಸ್ ಗಾರ್ಡನ್, ಭೈರಸಂದ್ರ ಗ್ರಾಮ, ತಾತಗುಣಿ ಅಂಚೆ, ಬೆಂಗಳೂರು 560082.